ಶಿಡ್ಲಘಟ್ಟದ ಪುಡಿ ರಾಜಕಾರಣಿ ರಾಜೀವ್ ಗೌಡ ಪರಾರಿಯಾಗಿದ್ದು ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದ ರಾಜೀವ್ ಗೌಡ ಎಸ್ಕೇಪ್. 2 ಎಫ್ಐಆರ್ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾನೆ ರಾಜೀವ್ ಗೌಡ. ರಾಜೀವ್ ಗೌಡ ವಿರುದ್ಧ ಕಾಂಗ್ರೆಸ್ ಮುಖಂಡರು ಕೂಡ ತಿರುಗಿಬಿದ್ರು. ರಾಜೀವ್ ಗೌಡ ವರ್ತನೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ತಾಳ್ಮೆ ಕಳೆದುಕೊಳ್ಳಬಾರದು. ರಾಜೀವ್ ಗೌಡರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀವಿ. ಸ್ಥಳೀಯ ಸಂಸ್ಥೆ ಚುನಾವಣೆ ದೃಷ್ಟಿಯಿಂದ ಪಕ್ಷಕ್ಕೆ ಇದು ಡ್ಯಾಮೇಜ್ ಅಂದಿದ್ದಾರೆ. ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀವ್ ಗೌಡರ ಒಂದು ಭಾವಚಿತ್ರಕ್ಕೆ ಚಪ್ಪಲಿಯ ಮುಖಾಂತರ ಹೊಡೆದು ರಾಜೀವ್ ಗೌಡಕ್ಕೂ ಹಠವೋ ಶಿಡ್ಲಘಟ್ಟಕ್ಕೂ ಬಂದ ಜೊತೆಗೆ ಅಂಬೇಡ್ಕರ್ ಒಂದು ಭಾವಚಿತ್ರವನ್ನ ಹೊತ್ತು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಬ್ಯಾನರ್ ತೆರವುಗೊಳಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡರವರು ನಗರಸಭೆ ಆಯುಕ್ತೆ ಅವರನ್ನು ಅಶ್ಲೀಲವಾಗಿ ಮಾತನಾಡಿದಾಗಿರ್ಬೋದು, ಕೊಲೆ ಬೆದರಿಕೆ ವಿಚಾರ ಈಗ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಪಕ್ಷದ ಸಂಘಟನೆಗೆ ಮತ್ತು ಎಲ್ಲ ಕಾರ್ಯಕರ್ತರ ಮುಖಂಡರಿಗೂ ಬಂಧುಗಳಿಗೆಲ್ಲರಿಗೂ ಸಹ ಮುಜುಗರ ಆಗೋಂಥ ವಾತಾವರಣ ಈಗ ಸೃಷ್ಟಿಯಾಗಿರೋಂಥದ್ದು. ಪಕ್ಷನ ಕಟ್ಟೋಂಥ ವಿಚಾರದಲ್ಲಿ ಸಾಕಷ್ಟು ತಾಳ್ಮೆ ಸಹನೆ ಇರಬೇಕು. ನಮಗಾಗಲಿ ಇಲ್ಲ ಯಾರೇ ರಾಜಕಾರಣಿ ಬಯಸಂಥವರಿಗೆ. ಇತ್ತೀಚಿನ ಒಂದು ಬೆಳವಣಿಗೆ ಅಮೃತ ಗೌಡರು ಆಯುಕ್ತರವರು, ಒಬ್ಬ KS ಅಧಿಕಾರಿ, ಮಹಿಳಾ ಅಧಿಕಾರಿ, ಮಹಿಳೆಯರಿಗೆ ನಾವು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ನಾವು ಮಾತು ಮೇಲೆ ಇಡ್ತಾ ಇರಬೇಕಾಗಿದ್ದಂಥದ್ದು ನಮ್ಮ ಧರ್ಮ. ಆದರೆ ರಾಜೀವ್ ಗೌಡರು ಯಾವ ಉದ್ದೇಶದಿಂದ ಆ ರೀತಿಯಾಗಿದ್ದಂಥ ಒಂದು ಅಸಭ್ಯ ಮಾತಾಡಿ ಉದ್ಯೋಗಕ್ಕೊಳಗಾಗಿ ಮಾತಾಡಿರೋಂಥದ್ದು ಒಂದು ಸಣ್ಣದು ಬ್ಯಾನರ್ ವಿಚಾರ ಅಂತ ನಮ್ಮ ಗಮನಕ್ಕೆ ಬಂತು. ಅದನ್ನು ಮಾತಾಡೋದಕ್ಕೆ ಸರಳವಾಗಿ ಮಾತಾಡಿ ಬಗೆಹರಿಸ್ಕೊಳ್ಳೋಕೆ ದಾರಿ ಇತ್ತು. ಏನೋ ವಿಕೋಪಕ್ಕೆ ಹೋದಂಥ ಮಾತುಗಳಾಡಿರೋಂಥದ್ದು, ಅದು ಒಬ್ಬ ಹೆಣ್ಣು ಬಗ್ಗೆ, ಮಹಿಳಾ ಅಧಿಕಾರಿ ಬಗ್ಗೆ ಮಾತಾಡಿರೋಂಥದ್ದು ಮತ್ತು ಇತರರ ಬಗ್ಗೆಯೂ ಸಹ ಮಾತಾಡಿರೋಂಥದ್ದು ಭಾಳ ನೋವು ತಂದಿದೆ, ಭಾಳಷ್ಟು ಮುಜುಗರ ಆಗಿದೆ. ತಮ್ಮ ಮುಖೇನ ಮಹಿಳಾ ಅಧಿಕಾರಿಗೆ ನಾವು ಧೈರ್ಯ ತುಂಬುವಂಥದ್ದು, ಅವರು ಸಕ್ರಿಯವಾಗಿ ಕೆಲಸಕ್ಕೆ ಮಾಡಲೇಬೇಕು ಮತ್ತು ಅವ್ರ ಜೊತೆ ನಾವು ಇರೋಂಥದ್ದು ಆಗ್ತದೆ. ಪಕ್ಷಕ್ಕೆ ಈ ಥರದ ಒಂದು ವಿಚಾರಗಳು ಭಾಳ ನೋವು ತರ್ತದೆ. ಅದನ್ನು ರಾಜೀವ್ ಗೌಡರು ಸರಿಪಡಿಸ್ಕೊಳ್ಳೋಂಥದ್ದಾಗಬೇಕು. ಮೇಲಾಗಿ ಪಕ್ಷನೂ ಸಹ ಇದನ್ನೆಲ್ಲ ಗಮನಿಸ್ತಾ ಇರ್ತದೆ. ನಮಗಂತೂ ಭಾಳಷ್ಟು ಮುಜುಗರ ತಂತು ಈ ವಾತಾವರಣ. ಹಾಗಾಗಿ ಇದರಿಂದ ಬೇಸರ ಆಗಿದೆ. ಆದರೂ ಸಹ ಇದು ಮುಂದಿನ ದಿನಗಳಲ್ಲಿ ಮರುಕಳಿಸಬಾರ್ದು ಅನ್ನೋಂಥದ್ದು ನನ್ನ ಮನವಿ. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.